ಸಾರಥ್ಯ ಡಿಸ್ಟ್ರಿಕ್ಟ್ ಭಾರತೀಯರಾದಂತಹ ನಾವು ಸಾಕಷ್ಟು ಸಂಪ್ರದಾಯಗಳನ್ನ ಅನುಸರಿಸಿ अधिनायक जय हे भारत भाग्य विधाता द्राविड उत्कल गंगा इंद्र हिमाचल यमुना गंगा उच्चल जलधि गंगा तव शुभ नामे जागे all co-governors, vice district governors, past district governors and fellow lords. ಸಕ್ಕರೆ ನಾಡು ಮಂಡ್ಯ, ರಾಜ ಪರಂಪರೆಯ ಮೈಸೂರು, ಅರಣ್ಯ ಸಂಪತ್ತಿನ ಚಾಮರಾಜನಗರ ಜಿಲ್ಲೆಗಳ ಲಯನ್ಸ್ ಜಿಲ್ಲೆ 317 ಜಿಯ 25-26ನೇ ಸಾಲಿನ ಜಿಲ್ಲಾ ರಾಜ್ಯಪಾಲರು ಲಯನ್ KL ರಾಜಶೇಖರ, ಜಿಲ್ಲೆಯ ಪ್ರಥಮ ಮಹಿಳೆ ಡಾಕ್ಟರ್ ಗೀತಾ MM ಮುಂದೆ ಆದ ನಾವುಗಳು ಜಿಲ್ಲೆ 317 ಜಿಯ 25-26ನೇ ಸಾಲಿನ ಘೋಷವಾಕ್ಯ ಲಯನಿಸಮ್ ಅನ್ನು ಸಂಭ್ರಮಿಸೋಣ, ಸೆಲೆಬ್ರೇಟ್ ಲಯನಿಸಮ್ ಹಾಗೂ ಎಂಬ ಘೋಷವಾಕ್ಯದೊಡನೆ ಸಾರಥ್ಯ ಎಂಬ ಈ ದಿನದ ಜಿಲ್ಲಾ ಉಪಜಿಲ್ಲಾ ರಾಜ್ಯಪಾಲರುಗಳ ಹಾಗೂ ಟೀಮ್ ರೀಸರ್ಚ್ ತಂಡದ ಪ್ರತಿಜ್ಞಾವಿಧಿ ಬೋಧನಾ ವಿಧಿವಿಧಾನವನ್ನು ನೆರವೇರಿಸುವ ಹರ್ಷದ ಸಮಾರಂಭಕ್ಕೆ ತಮ್ಮನ್ನು ಮಂಡ್ಯ ಬೆಲ್ಲದ ಮೈಸೂರು ಪಾಕದ ಚಾಮರಾಜನಗರದ ಜಾನಪದ ಸೊಗಡಿನ ಸವಿಯೊಂದಿಗೆ ತಮ್ಮೆಲ್ಲರನ್ನು ಆತ್ಮೀಯತೆಯಿಂದ ನಾವುಗಳು ಸ್ವಾಗತಿಸುತ್ತೇವೆ. Many months of planning and preparation for this auspicious day has come to end. Today we are witnessing Saratya, the district cabinet installation of ಮಾನ್ಯರೇ, ಇಂದು ನಮ್ಮ ಜಿಲ್ಲೆ 317 ಜಿಯ ಪದಗ್ರಹಣ ಸಂಪುಟದ ಪದಗ್ರಹಣ ಸಮಾರಂಭ ಮುಕ್ತ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ನೆರವೇರ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ 1500ಕ್ಕೂ ಹೆಚ್ಚು ಪ್ರತಿನಿಧಿಗಳು 3 ಜಿಲ್ಲೆಗಳಿಂದ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀಮತಿ ಕಾಜಿ ಮೇಡಮ್ ಅವರು ವಹಿಸಿದ್ದಾರೆ. ಹಾಗೂ ನಮ್ಮ ನೂತನ ತಂಡಕ್ಕೆ ಪದಗ್ರಹಣವನ್ನು ನಮ್ಮ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಪಂಕಜ್ ಮೆಹ್ತಾ ಅವರು ನೆರವೇರಿಸಿಕೊಳ್ಳುವವರಿದ್ದಾರೆ. ಹಾಗೆ ನಮ್ಮ ಜಿಲ್ಲೆಯ ಎಲ್ಲ ಗವರ್ನರ್ಗಳು ಹಾಗೂ ಪಾಟ್ ಮುನ್ಸಿಪಲ್ ಕೌನ್ಸಿಲ್ ಚೇರ್ಮನ್ ಎನ್ ಕೃಷ್ಣೇಗೌಡರು, ನಮ್ಮ ಕ್ಯಾಬಿನೆಟ್ ಅಡ್ವೈಸರ್ ಎನ್ ದೇವೇಗೌಡರು ಹಾಗೂ ಇಮಿಡಿಯೇಟ್ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಎನ್ ಸುಬ್ರಹ್ಮಣ್ಯರವರು, ನಮ್ಮ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಮೋಹನ್ ಕುಮಾರ್ ಅವರು ಹಾಗೂ ನಮ್ಮ ಜಿಲ್ಲೆಯ ಮೊದಲನೇ ಉಪರಾಜ್ಯಪಾಲರು, 2ನೇ ಉಪರಾಜ್ಯಪಾಲರು ಭಾಗವಹಿಸುತ್ತಿದ್ದು, ನಮ್ಮ ರಾಜ್ಯಪಾಲರಾದ ರಾಜಶೇಖರ್ ಅವರ ಅಪ್ರಥಮ ಕಾರ್ಯಕ್ರಮ, ಈ ವರ್ಷದ ಪದಗ್ರಹಣ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ಇದರಲ್ಲಿ ನಾವು ಸರ್ವಿಸ್ ಆಕ್ಟಿವಿಟಿ ಅಂದರೆ ಸೇವಾ ಕಾರ್ಯಗಳನ್ನು ಸಹ ನಾವು ನಡೆಸ್ತಾ ಇದ್ದೇವೆ. ಹಾಗೆ ನಮ್ಮ ಜಿಲ್ಲೆಯಿಂದ ಒಂದು ಸಂಚಿಕೆಯನ್ನು ಸಹ ತರ್ತಾ ಇದ್ದೇವೆ. ಗ್ರೀವನ್ಸ್ ಏನು ಆಗ್ತಾ ಇದೆಯಲ್ಲ ಸರ್, ಅದಕ್ಕೆ ಲಾಸ್ಟ್ ಟೈಮ್ ಇದಕ್ಕೂ ಈಗಿರೋದಕ್ಕೆ ಯಾರು ವ್ಯತ್ಯಾಸ ಇದೆ ಸರ್? ಲಾಸ್ಟ್ ಇಯರ್ ಈಗ ಒಂದೊಂದು ರೀತಿ ಆ ಗವರ್ನರ್ಗಳ ಒಂದು ಏನು ದೃಷ್ಟಿಕೋನ ಒಂದು ರೀತಿ ಇರುತ್ತೆ. ಅವರು ಏನು ಮಾಡ್ತಾರೆ, ಕಳೆದ ವರ್ಷದ ಗವರ್ನರ್ ಕೆಲವು ಒಂದು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿರ್ತಾರೆ, ಅದು ಯಶಸ್ವಿಯಾಗಿ ನಡೆದಿದೆ. ಈ ವರ್ಷದ ಗವರ್ನರ್ ಅವರ ಒಂದು ಕಾರ್ಯಕ್ರಮಗಳಿದೆ, ಹೊಸ ಯೋಜನೆ ಏನು
ಈಗ ನಾವು ನೋಡ್ತಾ ಇದ್ದೀರಿ ಶಾಲಾ ಮಕ್ಕಳಿಗೆ ಒಂದು ಕ್ಯಾನ್ಸರ್ ಇದು ಬರ್ತಾ ಇದೆ. ಸೊ ಯಾವುದು ಏನು ಹೇಳ್ತಾರೆ ಕ್ಯಾನ್ಸರ್ಗೆ ಅದಕ್ಕೆ ಚಿಕ್ಕ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆಲ್ಲ ಕ್ಯಾನ್ಸರ್ ಇದೆಲ್ಲ ಇರುತ್ತೆ. ಅದಕ್ಕೆ ಆ ಪ್ರಿವೆಂಟ್ ಆಗಿ ನಾವು ಇಂಜೆಕ್ಷನ್ ಕೊಡುವಂಥ ಒಂದು ಭಾಳ ದೊಡ್ಡ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಹಾಗೆ ಗಿಡ ನೆಡುವಂಥದ್ದು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಕ್ಲಬ್ ಅಂದರೆ ಒಂದು ಸಂಸ್ಥೆ ಒಂದು ಇದನ್ನು ಒಂದು ವಿಲೇಜ್ ಒಂದು ಊರನ್ನು ನಾವು ಅಡಾಪ್ಟ್ ಮಾಡಿ ಆ ಊರಿಗೆ ಬೇಕಾದಂಥ ಸೌಕರ್ಯಗಳನ್ನು ಕೊಡುವುದಕ್ಕೆ ನಮ್ಮ ಗವರ್ನರ್ ಅವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈಗ ಇನ್ನೂ ಹಲವು ಕಾರ್ಯಕ್ರಮಗಳನ್ನು ಈ ವರ್ಷ ನಾವು ಮಾಡುವವರಿದ್ದೇವೆ. ಜುಲೈಯಿಂದಲೇ ನಾವು ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಈಗಾಗಲೇ 9 ಹೊಸ ಕ್ಲಬ್ಗಳ ಸ್ಥಾಪನೆ, 1,000ಕ್ಕೂ ಹೆಚ್ಚು ಜನರನ್ನು ಈ ವರ್ಷ ನಾವು ಲಯನಿಸಮ್ಗೆ ಸೇರಿಸಬೇಕು ಅಂತೇಳಿ ನಮ್ಮ ಗವರ್ನರ್ ಆಸೆ ಆಗಿದೆ. ಸೊ ಅದರಂತೆ ಈಗಾಗಲೇ ಜರುಗ್ತಾ ಇದೆ. 400 ಜನ ಹೊಸ ಸದಸ್ಯರ ಒಂದು ಸೇರ್ಪಡೆ ಈಗಾಗಲೇ ಆಗಿದೆ.